ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ದೇವರ ಮೊರೆ ಹೋಗಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಮುಕ್ತಿ ಮಂದಿರದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಆರಾಧ್ಯ ದೈವ ಲಿಂಗೈಕ್ಯ ವೀರ ಗಂಗಾಧರ ಜಗದ್ಗುರು ಅವರ ಗದ್ದುಗೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಪುತ್ರನೊಂದಿಗೆ ವಿಶೇಷ ಅಭಿಷೇಕ ಮಾಡಿ ಜಪ ತಪ ನೆರವೇರಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿಶೇಷ ಪೂಜೆ ಬಗ್ಗೆ ಮುಕ್ತಿ ಮಂದಿರದ ವಿಮಲ ರೇಣುಕಾ ಮುನಿ ಶಿವಾಚಾರ್ಯ ಅವರು ಮಾತನಾಡಿದರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಂಕಲ್ಪ ಮಾಡಿ ಪೂಜೆ ಸಲ್ಲಿಸಿದ್ದಾರೆ. ಆತ್ಮ ಸಂತೋಷದಿಂದ ನಿವೇದನೆ ಮಾಡಿಕೊಂಡಿದ್ದಾರೆ. ಗುರುಗಳು ಡಿಕೆಶಿ ಅವರಿಗೆ ಆಶೀರ್ವಾದ ಮಾಡಲಿ, ಮುಂದಿನ ದಿನಗಳಲ್ಲಿ ಶೀಘ್ರವೇ ಡಿಕೆ ಶಿವಕುಮಾರ್ ಅವರಿಗೆ ದೊಡ್ಡ ಹುದ್ದೆ ಸಿಗಲಿ ಅಂತ ಗುರುಗಳಿಗೆ ಪ್ರಾರ್ಥನೆ ಮಾಡಿದ್ದೀವಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಂದಿರುವ ಕಷ್ಟ ನಷ್ಟಗಳು ದೂರ ಆಗಬೇಕು ಅಂತ ಪೂಜೆ ಸಲ್ಲಿಸಿದ್ದಾರೆ. ಅವ್ರಿಗೇನ್ ಬೇಕು ಅಂತ ಎಲ್ರಿಗೂ ಗೊತ್ತಿದೆ ಅಂತ ಮುಕ್ತಿ ಮಂದಿರದ ವಿಮಲ ರೇಣುಕಾ ಮುನಿ ಶಿವಾಚಾರ್ಯರು ಹೇಳಿದರು. ಪೂಜೆ ಸಲ್ಲಿಸಿದ ಬಳಿಕ ಮಾತನಾಡಿದ ಡಿಕೆ ಶಿವಕುಮಾರ್, ಬಹಳ ದಿನದಿಂದ ಬರಬೇಕು ಅಂತ ಇದ್ದೆ, ಖಾಸಗಿಯಾಗಿ ಮುಕ್ತಿ ಮಂದಿರಕ್ಕೆ ಭೇಟಿ ಕೊಟ್ಟಿದ್ದೀನಿ. ಸಂಸ್ಕಾರ ಧರ್ಮ ಬೇಕಲ್ಲ, ಧರ್ಮ ಯಾರೂ ಬೇಡ ಅನ್ನಲ್ಲ, ಅವರವರು ಧರ್ಮ ಕಾಪಾಡ್ತಾರೆ. ಇದು ಮಾನವ ಧರ್ಮದ ಮಾನವೀಯತೆ ವಿಚಾರ ಅಂತ ಹೇಳಿದರು. ಮುಂದುವರೆದು ಮಾತನಾಡಿ, ಇದು ಪವಿತ್ರವಾದ ಸ್ಥಳ, ವೀರ ಗಂಗಾಧರ ಶ್ರೀಗಳು ಲಿಂಗೈಕ್ಯರಾದ ಸ್ಥಳ. ನಮ್ಮ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದಿದ್ದಾರೆ. ಇಡೀ ಪ್ರಪಂಚ ಮಾನವ ಧರ್ಮದ ಮೇಲೆ ನಿಂತಿದೆ ಅಂತ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಬಿಡುವು ಸಿಕ್ಕಾಗ ಪುಸ್ತಕ ಬರೆದು ಸಮಾಜಕ್ಕೆ ತಿಳಿಸ್ತೀನಿ. ಶ್ರೀಗಳು ತ್ರಿಕೋಟಿ ಲಿಂಗ ಸ್ಥಾಪನೆ ಸಂಕಲ್ಪ ಮಾಡಿದ್ರು. ಇಷ್ಟು ಶಕ್ತಿಸಾರ ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾನು ಕೂಡ ಜವಾಬ್ದಾರಿ ತೆಗೆದುಕೊಂಡು ಸರ್ಕಾರದ ವತಿಯಿಂದ ಹಣ ಬಿಡುಗಡೆ ಮಾಡಿಸಿದ್ದೀನಿ ಅಂತ ಹೇಳಿದರು. ಈಗಾಗಲೇ ಸಮುದಾಯ ಭವನದ 90% ಕೆಲಸ ಮುಗಿದಿದೆ. ಧಾರ್ಮಿಕವಾಗಿ ಅನ್ನ ದಾಸೋಹ ಆಗ್ತಾ ಇದೆ. ಇಲ್ಲಿರುವ ಶಕ್ತಿ ಬಗ್ಗೆ ನಿಮಗೆ ಬಿಡಿಸಿ ಹೇಳಲ್ಲ, ನೀವು ನೋಡ್ತಾ ಇದ್ದೀರಿ, ಮುಂದೇನೂ ನೋಡ್ತೀರಿ. ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡುವಂತಹ ಸ್ಥಳ ದೇವಾಲಯ. ಈ ಮಠದ ಆಶೀರ್ವಾದ ಪಡೆದು ದೊಡ್ಡ ಶಕ್ತಿ ಬಂದಿದೆ ಅಂತ ಡಿಸಿಎಂ ಡಿಕೆ ಹೇಳಿದ್ರು. ಇನ್ನು ಇದೇ ವೇಳೆ ನೊಣವಿನಕೆರೆ ಶ್ರೀಗಳು ಮುಂದೆ ನೀವು ಸಿಎಂ ಆಗ್ತೀರಾ ಅಂತ ಹೇಳಿದ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಡಿಸಿಎಂ, ನಾನು ಇಲ್ಲಿ ಕುಳಿತಿದ್ದೇನಲ್ಲ, ಆ ಶಕ್ತಿ ಬಗ್ಗೆ ನನಗೆ ಗೊತ್ತಿದೆ. ನಾನು ಏನು ಮಾತಾಡೋದಿಲ್ಲ, ಟೈಮು ಕಾಲ ಉತ್ತರ ಕೊಡುತ್ತೆ ಅಂತ ಹೇಳಿದರು.